ನಮಸ್ಕಾರಗಳು. ನಾನು ಶ್ವೇತಾ ರಾಠೋಡ್. ಇಂದು ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂಜುಟಗಿ ಎಂಬ ಶಾಲೆಗೆ ಬರುತ್ತಿದ್ದೇನೆ. ಏಕೆಂದರೆ ಅಲ್ಲಿ ಶಾಲಾ ಸಂಸತ್ತು ಚುನಾವಣೆ ನಡೆಯುತ್ತಿದೆ. ಅದು ಹೇಗೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಹೋಗೋಣ. ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣಾ ನಡೆಯುತ್ತದೆ ಎಂಬುದನ್ನು ತಿಳಿದು ಬಂದಿದೆ. ಹೇಗೆ ನಡೆದುಕೊಳ್ಳುತ್ತದೆ ಎಂಬುದನ್ನು ಹೇಳಬೇಕು. 2024 ಸಾಲಿನ ಶಾಲಾ ಸಂಸತ್ತು ಉದ್ಘಾಟನೆ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಯಾವ ರೀತಿ ಅಂದರೆ ಸಾಮಾನ್ಯವಾಗಿ ಇಲ್ಲಿ ವಿವಿಧ ಪ್ರಕಾರವಾಗಿ ಒಂದು ಸಂಸತ್ತಿನ ಒಂದು ಯಾವ ರೀತಿ ಭಾರತದ ಚುನಾವಣಾ ಆಯೋಗವು ನಡೆಸ್ತಾರೆ, ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಸಹಿತ ಶಾಲಾ ಸಂಸತ್ತನ್ನು ಸಹಿತ ಉದ್ಘಾಟನೆ ಮಾಡ್ತಾ ಇದೆ. ಶಾಲಾ ಸಂಸತ್ತಿನ ಒಂದು ಪಕ್ಷದ ಕಡೆ ನಿಂತಿದ್ದೇನೆ. ನಾನು ಹಾಸ್ಟೆಲ್ ಜಿಎಸ್ ಆಗಿ ಆರಿಸಿ ಬಂದರೆ ನಾನು ಹಾಸ್ಟೆಲನ್ನು ನೀಟಾಗಿ ಇರಿಸುತ್ತೇನೆ ಮತ್ತೆ ಎಲ್ಲ ಕಡೆ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ಶಾಲಾ ಸಂಸತ್ತು ಚುನಾವಣೆ ನಡೆಯುತ್ತಾ ಇದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಹೆಸರು ರಾಣಿಗಂಗೆ. ನಾನು ಚುನಾವಣೆಗೆ ನಿಂತ ಕಾರಣ ಏನೆಂದರೆ ಮುಂದೆ ನಾವು ಹೇಗೆ ಶಾಲೆಯನ್ನು ನಡೆಸಿಕೊಂಡು ಹೋಗುತ್ತೇವೆ ಎಂಬುದು ನಮ್ಮ ಮೇಲೆ ನಿಂತಿರುತ್ತದೆ. ಅದಕ್ಕಾಗಿ ನಾನು ಚುನಾವಣೆಗೆ ನಿಂತಿದ್ದೇನೆ. ನನ್ನ ಪಕ್ಷದ ಗುರುತು ಸಿಂಹ. ನನ್ನ ಹೆಸರು ಸೌಪರ್ಣಿಕ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚುನಾವಣೆಗೆ ನಿಂತಿರುವ ಕಾರಣ ಅಂದರೆ ನನಗೆ ಸಾಂಸ್ಕೃತಿಕ ಮಂತ್ರಿಯಾಗಲು ತುಂಬ ಇಷ್ಟ. ಯಾಕಂದರೆ ಈ ಸ್ಕೂಲ ನಾವು ಹ್ಯಾಂಗೆ ನಡ್ಸ್ಕೊಂಡು ಹೋಗ್ಬೇಕು, ಇಲ್ಲಿ ಮಿನಿಸ್ಟರ್ ಆಗಿ ಸ್ಕೂಲಿಂದೆಲ್ಲ ಎದ್ರಿಗೆ ಬೆಳಿಬೇಕು, ನಮ್ಮ ಸ್ಕೂಲಿನ ಕೀರ್ತಿ ಹೋಗ್ಬೇಕಂತ ಆಸೆ. ನಿಮ್ಮ ಮಕ್ಕಳೇ, ನಿಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ನಡೆಯುತ್ತಿದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನೆಂದರೆ ನಮ್ಮ ಶಾಲೆಯನ್ನು ನಾನು ತುಂಬ ಚೆನ್ನಾಗಿ ಬೆಳೆಸಬೇಕೆಂದು ನನ್ನ ಅಭಿಪ್ರಾಯವಿದೆ. ನಾನು ಲೈಬ್ರರಿ ಮಿನಿಸ್ಟರ್ ಆಗಬೇಕೆಂದು ತುಂಬ ಆಸೆಯಿಂದ ಈ ಕ್ಯಾಬಿನೆಟ್ಗೆ ನಿಂತಿದ್ದೇನೆ. ನಮ್ಮ ಸ್ಕೂಲನ್ನು ನಾನು ಚೆನ್ನಾಗಿ ಬೆಳೆಸಬೇಕೆಂದು ಆಸೆಯನ್ನು ಇದೆ ನನ್ನ ಗುರುತು ವಾಯ್ಲಿ. ಥ್ಯಾಂಕ್ ಯು. ನನ್ನ ಕ್ಲಾಸ್ 8ನೇ ತರಗತಿ. ನನ್ನ ಹೆಸರು ಸ್ಪಂದನಾ ದೊಡ್ಡಮನಿ. ಅಭಿಪ್ರಾಯ? ನಾನು ನನ್ನ ಶಾಲೆಯಲ್ಲಿ ಲೈಬ್ರರಿ ಮಿನಿಸ್ಟರ್ ಆಗಬೇಕಂತ
ತುಂಬ ಆಸೆಯಿಂದ ಈ ಪೋಸ್ಟ್ಗೆ ನಿಂತಿದ್ದೇನೆ. ನಾನು ಈ ಲೈಬ್ರರಿಗೆ ಆದಮೇಲೆ ಎಲ್ಲರಿಗೂ ಪುಸ್ತಕವನ್ನು ಕೊಟ್ಟು ಅವರಿಗೆ ವಿಜ್ಞಾನ ಥರದ ಬುಕ್ಕನ್ನು ಕೊಟ್ಟು ಅವರಲ್ಲಿ ಜ್ಞಾನವನ್ನು ತುಂಬಬೇಕೆಂದು ಅಂದುಕೊಂಡು ಈ ಚುನಾವಣೆಯಲ್ಲಿ ನಾನು ನಿಂತಿದ್ದೇನೆ. ನನ್ನ ಗುರುತು ಗಾಳಿಪಟ. ನಾನು ಶಾಲೆಯನ್ನು ದೊಡ್ಡದಾಗಿ ಬೆಳೆಸಬೇಕೆಂದು ಅಂದುಕೊಂಡಿದ್ದೆ. ನಿನ್ನ ಹೆಸರು? ನನ್ನ ಹೆಸರು ರಮ್ಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೇ ವೀರ ಎದುರಾರೋ ನಿನಗೆ ಮಣದೀಪ ಮಣಿಬೇಲಿ ನೀನಾದೆ ನಮಗೆ. ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು. ನಿನ್ನ ಬೆನ್ನ ಹಿಂದೆ ಜನಸಾಗರ, ನೀನವರ ಎದೆಯಲ್ಲಿ ಅಜರಾಮರ. ಬಿಚ್ಚಿದ ಈ ಕತ್ತಿಗೆ ಹೊರಗೆಂತೆ ನಾವು ಎಂದು, ನಮ್ಮ ಈ ನರನಾಡಿಗೆ ನೀನಾದಿ ಸ್ಫೂರ್ತಿ ಬಿಂದು. ಸಿಂಹಕ್ಕೆ ತಲೆ ಬಕ್ಕದು, ಕಡನಕ್ಕೆ ಕೆರೆ ಜಕ್ಕದು, ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ.
ಕಡೆಯಲ್ಲಿ ಜಗಳ ಇಲ್ಲ, ಪರನಿಂದೆ ಪರಹಿಂಸೆ ಬೇಕಾಗಿಲ್ಲ. ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು, ನಿನ್ನಿಂದ ಕೈ ಹಿಡಿಯ ತುತ್ತಾದೆವು. ಕತ್ತಲು ಕವಿದಾಗಲೇ ನೀ ಸೂರ್ಯನಾಗಿ ಬಂದೆ, ಮುಳುಗುವ ಜನದೋಣಿಗೆ ಹುಟ್ಟನ್ನು ಹುಡುಕಿ ತಂದೆ. ಕಣ್ಣಿನ ನೀರೊರೆಸಿದೆ, ಬಾಳಿಗೆ ನಗು ತರಿಸಿದೆ, ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ದೆ ಕದಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು, ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ. ಹೆತೀರ ಎದುರಾರೋ ನಿನಗೆ, ಮನೆ ದೀಪ ಮನೆ ಬೇಲಿ ನೀನಾದೆ ನಮಗೆ. ನಮ್ಮ ನಿದ್ದೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ. ಈ ವಿಡಿಯೋದಲ್ಲಿ ನಾವು ಚುನಾವಣಾ ಸಾಕ್ಷರತಾ ಸಂಘದ ಒಂದು ಪ್ರಮುಖ ಚಟುವಟಿಕೆಯಾದ ಚುನಾವಣಾ ಪ್ರಕ್ರಿಯೆ ಅಂದರೆ ಶಾಲಾ ಸಂಸತ್ತು ಚುನಾವಣೆಯ ಬಗ್ಗೆ ತಿಳಿಸಲಾಗಿದೆ. ನಾಜಿರ್ ಪಾಷಾ. ನಾನು 9ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು 2023-24 ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತದಾನವನ್ನು ನನಗೆ ನೀಡಿರಿ. ನನ್ನ ಗುರುತು ಕುದುರೆ. Good afternoon everyone. My name is Mohammad Inur Sudan. I am from 10th standard B section. Today I am contesting 2023-24 school parliament election. My symbol is grapes. My serial number is 4. Please vote for me.
ಶಾಲೆಯ ನಿಯಮಾವಳಿಗಳ ಮೂಲಕ ಸ್ಥಾಪಿತವಾದ ಶಾಲೆಯ ಸಂಸತ್ತಿನಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇವೆಂದು ಶಾಲೆಯ ಗೌರವವನ್ನು ಎತ್ತಿ ಹಿಡಿಯುತ್ತೇನೆ ಹಾಗೂ ಶಾಲೆಯ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಸಂಸ್ಕೃತ ಮಂತ್ರಿಯಾಗಿ ಶಿಕ್ಷಣ ಮಂತ್ರಿಯಾಗಿ ಸ್ವಚ್ಛತಾ ಮಂತ್ರಿಯಾಗಿ ಪ್ರಸನ್ನ ಮಂತ್ರಿಯಾಗಿ ಕ್ರೀಡಾ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ. ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಕಾನೂನುಗಳಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಶಾರದಾ ಮಾತೆ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.